ಗಿಲ್ಲಿ ಮತ್ತೆ ಕಾವ್ಯ ಅವರು ಜೋಡಿಯಾಗಿ ಮತ್ತೊಮ್ಮೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದುವೇ ಸೆಪ್ಟೆಂಬರ್ 6ನೇ ತಾರೀಕು. ಹೌದು, ಎಲ್ಲರ ನೆಚ್ಚಿನ ಒಂದು ಜೋಡಿ ಅಂತ ಹೇಳ್ಬೋದು. ಗಿಲ್ಲಿ ಮತ್ತೆ ಕಾವ್ಯ ಮೊನ್ನೆ ತಾನೇ ಅದ್ಭುತವಾಗಿಯೂ ಕೂಡ ಮಳವಳ್ಳಿಗೆ ಬಂದಿರ್ತಾರೆ ಜ್ಯುವೆಲರಿ ಶಾಪ್ ಓಪನ್ಗೆ. ಎಷ್ಟು ವೈರಲ್ ಆಯ್ತು, ಎಷ್ಟು ಟ್ರೆಂಡಿಂಗ್ ನಲ್ಲಿ ಇದ್ರು ತಾವೆಲ್ಲರೂ ಕೂಡ ನೋಡಿರ್ತೀರಾ. ಈ ಒಂದು ಜೋಡಿಯನ್ನ ಕರೆಸಬೇಕು ಅಂತಾನೆ ತುಂಬಾ ಜನ ಸಹ ಪ್ರಯತ್ನವನ್ನ ಪಡ್ತಾ ಇರ್ತಾರೆ. ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಕಾರ್ಯಕ್ರಮ ಆಗಿರ್ಬೋದು ಎಲ್ಲವೂ ಕೂಡ. ಸೆಪ್ಟೆಂಬರ್ 6ಕ್ಕೂ ಕೂಡ ಒಂದು ಫುಡ್ ಅಂದ್ರೆ ಒಂದು ಹೋಟೆಲ್ ಓಪನ್ ಆಗ್ತಾ ಇದೆ. ಸೊ ಅದಕ್ಕೆ ಗಿಲ್ಲಿ ಮತ್ತೆ ಕಾವ್ಯನ ಗೆಸ್ಟ್ ಆಗಿ ಇನ್ವೈಟ್ ಮಾಡ್ತಾ ಇದ್ದಾರೆ. ಮುಂಚೆನೆ ಇವರು ಬುಕ್ ಮಾಡಬೇಕಾಗುತ್ತೆ ಜನರು. ಸೊ ಒಂದು ಡೇಟ್ಸ್ ಅನ್ನ ನೋಡ್ಕೊಂಡು ಅಡ್ವಾನ್ಸ್ ಅನ್ನ ಮಾಡಿ ಅವರಿಗೆ ಸೆಟ್ ದುಡ್ಡು ಪೇಮೆಂಟ್ ಅನ್ನು ಸಹ ಮಾಡಬೇಕು. ಇದರಲ್ಲೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸಂಭಾವನೆ ಸಿಗುತ್ತೆ. ಏನು ಗೆಸ್ಟ್ ಆಗಿ ಹೋಗ್ತಾರಲ್ಲ ಸೆಲೆಬ್ರಿಟೀಸ್ಗಳು, ಅವರಿಗೆ ದುಡ್ಡು ಸಹ ಕೊಡ್ತಾರೆ. ಆ ರೀತಿ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೂ ಸಹ ಒಂದು ದುಡ್ಡು ಸಿಗುತ್ತೆ. ಇಷ್ಟೊತ್ತು ಅಂದ್ರೆ ಸುಮಾರು ಒಂದು 3-4 ಅವರ್ ಅನ್ಕೊಡಿ, ಟ್ರಾವೆಲಿಂಗ್ ಎಲ್ಲವೂ ಕೂಡ ಸೇರಿ ಒಟ್ಟಾರೆ ಅವರಿಗೆ ಒಂದು ದುಡ್ಡು ಸಂಪಾದನೆ ಸಹ ಆಗುತ್ತೆ. ಒಂದು ಕಡೆ ನಟನೆ ಶೂಟಿಂಗ್ ಅಂತ ಬಿಸಿ ಆಗಿದ್ರೆ, ಇನ್ನೊಂದು ಕಡೆ ಈ ರೀತಿ ಜಾಹೀರಾತ್ ಆಗಿರ್ಬೋದು, ಗೆಸ್ಟ್ ಆಗಿ ಹೋಗೋದು, ಈವೆಂಟ್ಸ್ ಗಳು ಅಂತ ಕೂಡ ಬಿಸಿ ಆಗಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ. ಬಹಳನೇ ಮೆಚ್ಚುಗೆ ಸಹ ಇದೆ ಗಿಲ್ಲಿ ಮತ್ತೆ ಕಾವ್ಯಗೆ. ಅನೇಕ ಅಭಿಮಾನಿಗಳಿದ್ದಾರೆ, ಇವರನ್ನ ನೋಡ್ಬೇಕು ಅಂತಾನೆ ಸಹ ಬರ್ತಾರೆ. ಗಿಲ್ಲಿ ಬಂದ್ರೆ ಒಂದು ಸ್ವಲ್ಪ ಜನ ಬರ್ತಾರೆ, ಕಾವ್ಯ ಬಂದ್ರೆ ಸ್ವಲ್ಪ ಜನ ಬರ್ತಾರೆ, ಬಟ್ ಇಬ್ಬರು ಒಟ್ಟಿಗೆ ಬಂದ್ರೆ ತುಂಬಾ ಜನ ಬರ್ತಾರೆ. ಸೊ ಆ ರೀತಿ ಗಿಲ್ಲಿ ಮತ್ತೆ ಕಾವ್ಯಗೆ ಕ್ರೇಜ್ ಇರುವಂತದ್ದು ಅಟ್ರಾಕ್ಟ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಬಿಗ್ ಬಾಸ್ ಸೀಸನ್ 12 ಇವರು ಗೆದ್ದಂತ ಸೀಸನ್ ಮುಗಿದು 7-8 ತಿಂಗಳಾಯಿತು. ಇನ್ನ ಕೂಡ ಕ್ರೇಜ್ ಇದೆ, ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಜೊತೆಗೆ ಈಗ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಿದೆ. ಇನ್ನ ಸಹ ಇವರ ಕ್ರೇಜ್ ಅಂತೂ ಕಡಿಮೆ ಆಗಿಲ್ಲ. ಸಾಮಾನ್ಯವಾಗಿ ಏನು ಹೊಸ ಬಿಗ್ ಬಾಸ್ ಸ್ಟಾರ್ಟ್ ಆದ್ರೆ ಹಳೆ ಬಿಗ್ ಬಾಸ್ ಸ್ಪರ್ಧಿಗಳ ಒಂದು ಕ್ರೇಜ್ ಡೌನ್ ಆಗುತ್ತೆ. ಆದ್ರೆ ಇಲ್ಲಿಯೇ ಉಲ್ಟಾ ಆಗಿದೆ, ಇನ್ನ ಜಾಸ್ತಿನೇ ಇದೆ ಕ್ರೇಜ್. ಸೊ ಅಷ್ಟು ಮನೆ ಮಾತಾಗಿರುವಂತ ಒಬ್ರು ವ್ಯಕ್ತಿ ಅಂದ್ರೆ ಅದುವೇ ಗಿಲ್ಲಿ ನಟ. ಸಿನಿಮಾವು ಕೂಡ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಶೂಟಿಂಗ್ ನಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಈ ರೀತಿ ಈವೆಂಟ್ಸ್ ಗಳಲ್ಲೂ ಸಹ ಗಿಲ್ಲಿ ನಟ ಭಾಗಿಯಾಗ್ತಿದ್ದಾರೆ. ಅದು ಕೂಡ ಒಂದು ಖುಷಿ ಪಡುವಂತ ವಿಚಾರ. ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡಬಹುದು ಗಿಲ್ಲಿ ನಟನ ಒಂದು ಎಂಟ್ರಿಯನ್ನ. ಬಂದ್ರೆ ಅವ್ರು ಸುಮ್ಮನೆ ಅಂತ ಬರೋದಿಲ್ಲ, ಯಾವ್ದೋ 2-3 ಡೈಲಾಗ್ ಅನ್ನ ಹೊಡಿತಾರೆ. ಒಂದು ಸ್ವಲ್ಪ ಸ್ಟೈಲಿಶ್ ಆಗಿಯೂ ಸಹ ಇದ್ದಾರೆ. ಯಾಕಂದ್ರೆ ಈಗ ಹೀರೋ ಆಗ್ಬಿಟ್ರಲ್ಲ, ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ರಲ್ಲ, ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ವರ್ಕೌಟ್ ಮಾಡ್ತಿದ್ದಾರೆ, ಡಯಟ್ ಮಾಡ್ತಾ ಇದ್ದಾರೆ, ಪಕ್ಕ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ ಹೇಳ್ಬೋದು ಗಿಲ್ಲಿ ನಟ ಅವರು.